ದಿನಕ್ಕೊಂದು ಕಥೆ ವೈಶಾಖ ಸಂಪುಟ. ಕಥೆ 3. ಕೃಷ್ಣಾವತಾರ. ಮಥುರಾ ನಗರಿಯ ಅರಸ ಕಂಸ. ಅವನಿಗೊಬ್ಬ ತಂಗಿ, ದೇವಕಿ ಅಂತ ಅವಳ ಹೆಸರು. ಅವಳ ಮದುವೆಯನ್ನು ಕಂಸ ಮಹಾರಾಜ ಅದ್ದೂರಿಯಿಂದ ಮಾಡಿದ. ವಸುದೇವ ಎಂದು ದೇವಕಿಯ ಗಂಡನ ಹೆಸರು. ಮದುವೆಯಾದ ಬಳಿಕ ದೇವಕಿ ವಸುದೇವರನ್ನು ರಥದಲ್ಲಿ ಕೂಡಿಸಿಕೊಂಡು ಕಂಸ ಮೆರವಣಿಗೆ ಕರೆದುಕೊಂಡು ಹೋಗುತ್ತಿದ್ದ. ಆಗ ಆಕಾಶದಿಂದ ಅಶರೀರವಾಣಿಯೊಂದು ಹೇಳಿತು, ಯಾಕೆಷ್ಟು ಮೆರೆಯುತ್ತಿದ್ದೀ ಕಂಸ? ಮುಂದೆ ದೇವಕಿಗೆ ಹುಟ್ಟೋ ಮಗು ನಿನ್ನನ್ನು ಕೊಲ್ತಾನೆ. ಅದನ್ನು ಕೇಳಿ ಕಂಸನಿಗೆ ತಂಗಿಯ ಮೇಲೆ ವಿಪರೀತ ಕೋಪ ಬಂತು. ಅವನು ಆ ತಕ್ಷಣ ಅವಳನ್ನೂ ವಸುದೇವನನ್ನು ಸೆರೆಮನೆಯಲ್ಲಿರಿಸಿ ಬಲವಾದ ಕಾವಲು ಹಾಕಿದ. ತಿಂಗಳುಗಳು ಕಳೆದುವು. ದೇವಕಿಗೆ ಮೊದಲ ಮಗು ಹುಟ್ಟಿತು. ಅದು ಹುಟ್ಟಿದ ಮರುದಿನವೇ ಕಂಸ ಅಲ್ಲಿಗೆ ಬಂದ. ಇಲ್ಲಿ ತಾ ಮಗುವನ್ನು ಎಂದು ಅಬ್ಬರಿಸಿದ. ಅಣ್ಣ, ಅದು ನನ್ನ ಮಗು, ಇದಕ್ಕೇನೂ ಮಾಡಬೇಡ ಎಂದು ಬೇಡಿಕೊಂಡಳು ದೇವಕಿ. ಆದರೆ ಕಂಸ ಪಕಪಕನೆ ನಗುತ್ತಾ ಆ ಮಗುವನ್ನು ನೆಲಕ್ಕೊಗೆದು ಕೊಂದು ಬಿಟ್ಟ. ಇದೇ ರೀತಿ ಪ್ರತಿ ಸಾರೆ ದೇವಕಿಗೆ ಮಗುವಾದಾಗಲೂ ಕಂಸ ಕೊಲ್ಲುತ್ತಾ ಬಂದ. ಹಾಗೆ 7 ಮಕ್ಕಳು ಸತ್ತವು. 8ನೆಯ ಮಗು ಹುಟ್ಟಿದಾಗ ಮಧ್ಯರಾತ್ರಿ. ಗಂಡು ಮಗು ತುಂಬಾ ಮುದ್ದು ಮುದ್ದಾಗಿತ್ತು. ಇದೂ ನಾಳೆ ಸಾಯುವುದಲ್ಲ ಎಂದು ದೇವಕಿ ಕಣ್ಣೀರು ಹಾಕಿಕೊಂಡಳು. ಆಗ ಅಶರೀರವಾಣಿಯೊಂದು ಕೇಳಿಸಿತು, ವಸುದೇವ, ಈ ಮಗುವನ್ನು ತೆಗೆದುಕೊಂಡು ಗೋಕುಲದಲ್ಲಿರೋ ಯಶೋದೆಯ ಬಳಿ ಬಿಟ್ಟು ಅವಳ ಹತ್ತಿರ ಇರುವ ಮಗುವನ್ನು ಇಲ್ಲಿ ತಂದಿಡು. ವಸುದೇವ ಮಗುವನ್ನು ಸಣ್ಣ ಬುಟ್ಟಿಯೊಂದರಲ್ಲಿರಿಸಿಕೊಂಡು ಮೇಲೆದ್ದ. ಸೆರೆಮನೆಯ ಬಾಗಿಲುಗಳು ತಾವಾಗಿಯೇ ತೆರೆದುಕೊಂಡವು. ಕಾವಲುಗಾರರಿಗೆ ಗಾಢ ನಿದ್ದೆ. ವಸುದೇವ ಹೊರಬರುವ ಹೊತ್ತಿಗೆ ಜೋರಾದ ಮಳೆ ಸುರಿಯುತ್ತಿತ್ತು. ಮಗುವನ್ನು ತಲೆಯ ಮೇಲಿಟ್ಟುಕೊಂಡು ಅವನು ಮುನ್ನಡೆದಾಗ ಮಗು ಒದ್ದೆಯಾಗಬಾರದೆಂದು ಆದಿಶೇಷ ಮಗುವಿನ ಮೇಲೆ ಹೆಡೆ ಬಿಡಿಸಿತ್ತು. ನಾಗರ ಹೆಡೆಯಲ್ಲಿರುವ ಮಣಿಪ್ರಭೆ ಬೀರಿ ಅವನಿಗೆ ನಡೆಯಲು ದಾರಿ ತೋರಿಸಿತು. ವಸುದೇವ ಆ ಕಪ್ಪು ರಾತ್ರಿಯಲ್ಲಿ ಮುನ್ನಡೆದ. ಯಮುನಾ ನದಿ ಅಡ್ಡ ಬಂತು. ಅವನು ಏನು ಮಾಡುವುದೆಂದು ಯೋಚಿಸುತ್ತಿದ್ದಾಗ ನದಿ 2 ಭಾಗವಾಗಿ ದಾರಿ ಬಿಟ್ಟಿತು. ವಸುದೇವ ಮುಂದೆ ನಡೆದು ಗೋಕುಲ ಸೇರಿದ. ಅಲ್ಲಿ ಯಶೋದೆಯ ಮಗ್ಗುಲಲ್ಲಿದ್ದ ಹೆಣ್ಣು ಕೂಸನ್ನೆತ್ತಿಕೊಂಡು ತನ್ನ ಮಗನನ್ನು ಅಲ್ಲಿ ಬಿಟ್ಟ. ಮತ್ತೆ ಬಂದ ದಾರಿಯಲ್ಲೇ ಹಿಂತಿರುಗಿದ. ಮಾರನೆಯ ದಿನ ಬೆಳಗ್ಗೆ ಕಂಸ ಸೆರೆಮನೆಗೆ ಬಂದ. ಹೆಣ್ಣು ಮಗು ಆಕಾಶಕ್ಕೇರಿ, ನಾನು ಮಾಯಾದೇವಿ, ನನ್ನನ್ನು ನೀನು ಕೊಲ್ಲಲಾರೆ, ನಿನ್ನನ್ನು ವಧಿಸುವವನು ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ ಎಂದು ಹೇಳಿ ಮಾಯವಾಯಿತು. ಹಾಗೆ ಗೋಕುಲದಲ್ಲಿ ಬೆಳೆದವನೇ ಕೃಷ್ಣ. ಅವನು ದೊಡ್ಡವನಾಗಿ ದುರುಳ ಕಂಸನನ್ನು ಕೊಂದ.